ತಾವೇ ಹಚ್ಚಿದ ಬೆಂಕಿಯಲ್ಲಿ ವಯೋವೃದ್ಧರೊಬ್ಬರು ಸಜೀವ ದಹನವಾಗಿದ್ದಾರೆ. ಈ ಘಟನೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಕುರುವ ಗ್ರಾಮದಲ್ಲಿ ನಡೆದಿದೆ. ಮೃತ ವೃದ್ಧ ಈಶ್ವರಪ್ಪ ತಮ್ಮದೇ ತೋಟದಲ್ಲಿದ್ದ ಕಸ ಆರಿಸಿ ಅಲ್ಲಲ್ಲಿ ಗುಂಪು ಮಾಡಿ ಸುಡಲು ಮುಂದಾಗಿದ್ರು. ಬಿರುಸಿನ ಗಾಳಿ ಪರಿಣಾಮ ಏಕಾಏಕಿ ಎಲ್ಲೆಂದರಲ್ಲಿ ಚಾಚಿದ ಬೆಂಕಿ ವೃದ್ಧ ಈಶ್ವರಪ್ಪಗೂ ಆವರಿಸಿದೆ. ಬೆಂಕಿಯ ಕೆನಾಲೆಯಿಂದ ರಕ್ಷಿಸಿಕೊಳ್ಳಲಾಗದೆ ವೃದ್ಧ ಈಶ್ವರಪ್ಪ ಸಜೀವ ದಹನವಾಗಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ಆರಿಸಿದ್ದಾರೆ. ನ್ಯಾಮತಿ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿದೆ. ನವವಿವಾಹಿತ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಬೆಂಗಳೂರಿನ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕಳೆದ ಅಕ್ಟೋಬರ್ 29ರಂದು ಗಾನವಿ ಎಂಬ ಯುವತಿ ಸೂರತ್ ಎಂಬಾತನನ್ನ ವಿವಾಹವಾಗಿದ್ಲು. ಗಾನವಿ ಕುಟುಂಬದವರು ಸುಮಾರು 40 ಲಕ್ಷ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ಧೂರಿಯಾಗಿ ರಿಸೆಪ್ಷನ್ ಮಾಡಿಕೊಟ್ಟಿದ್ರು. ಕಳೆದ ಕೆಲ ದಿನಗಳ ಹಿಂದೆ ಹನಿಮೂನ್ಗೆ ಅಂತ ಶ್ರೀಲಂಕಾಗೆ ಹೋಗಿದ್ದ ದಂಪತಿಗೆ ಅದೇನಾಯ್ತು ಗೊತ್ತಿಲ್ಲ, 10 ದಿನ ಅಂತ ಹನಿಮೂನ್ಗೆ ಹೋಗಿದ್ದವರು 5 ದಿನಕ್ಕೆ ವಾಪಸ್ ಆಗಿದ್ರು. ನೆನೆ ಇದಕ್ಕಿದ್ದಂತೆ ಗಾನವಿ ಆತ್ಮಹತ್ಯೆಗೆ ಯತ್ನಿಸಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಘಟನಾ ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿ ಮುಂದುವರೆದಿದೆ. ಜಿಲ್ಲೆಯ ಸವದತ್ತಿ ಪಟ್ಟಣದ ಕಾಳಿಕಾ ಜ್ಯುವೆಲ್ಲರ್ಸ್ ಶಾಪ್ನಲ್ಲಿ ಚಡ್ಡಿ ಗ್ಯಾಂಗ್ ಚಿನ್ನಾಭರಣ ಮಳಿಗೆ ಕಳ್ಳತನ ಮಾಡಿದ್ದಾರೆ. ಸುರೇಶ್ ಬಡಿಗೇರ ಎಂಬುವರಿಗೆ ಸೇರಿದ ಚಿನ್ನಾಭರಣ ಮಳಿಗೆಗೆ ನುಗ್ಗಿದ ಚಡ್ಡಿ ಗ್ಯಾಂಗ್ 12 ಲಕ್ಷ ಮೌಲ್ಯದ ಚಿನ್ನಾಭರಣ ಎಗರಿಸಿದ್ದಾರೆ. 8 ಜನ ಸದಸ್ಯರ ಚಡ್ಡಿ ಗ್ಯಾಂಗ್ ಸವದತ್ತಿ ಪಟ್ಟಣದ ರಾಮಪುರ ಸೈಟ್ ಬಳಿಯ ಕತ್ರಾಳ ಕಟ್ಟಡದಲ್ಲಿರುವ ಮಳಿಗೆಗೆ ನುಗ್ಗಿ ಚಿನ್ನಾಭರಣ ಎಗರಿಸಿರುವ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸವದತ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. 3 ಕಿಲಾಡಿ ಚಿನ್ನದ ಕಳ್ಳಿಯರನ್ನ ಕಲಬುರಗಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಕಳ್ಳಿಯರು ಕಲಬುರಗಿ ನಗರದ ಮಾಂಗರವಾಡಿ ಬಡಾವಣೆ ನಿವಾಸಿಗಳಾದ ಚಿಮನ್ ಕಾಂಬಳೆ, ಶಕೀಲಾಬಾಯಿ ಉಪಾಧ್ಯಾಯ್ ಮತ್ತು ಮಾಧುರಿ ಅಂತ ಗೊತ್ತಾಗಿದೆ. 3 ಜನ ಖತರ್ನಾಕ್ ಕಳ್ಳಿಯರು ನಗರದಿಂದ ಬೇರೆ ಊರುಗಳಿಗೆ ಹೋಗಿ ಪ್ರಯಾಣದ ಸಂದರ್ಭದಲ್ಲಿ ಮಹಿಳೆಯರ ಕತ್ತಿಗೆ ಕೈ ಹಾಕಿ ಚಿನ್ನ ಕದಿತಾ ಇದ್ರು. ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಖತರ್ನಾಕ್ ಕಳ್ಳಿಯರು ಕ್ಷಣಾರ್ಧದಲ್ಲೇ ಚಿನ್ನವನ್ನ ಕದಿತಾ ಇದ್ರು. ಸದ್ಯ ಸರಕಳ್ಳತನ ಪ್ರಕರಣ ಭೇದಿಸಿದ ಕಲಬುರಗಿ ಪೊಲೀಸರು ಬಂಧಿತರಿಂದ 13 ಲಕ್ಷ ಮೌಲ್ಯದ 110 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಬಸ್ನಲ್ಲಿ ಬರೋಬ್ಬರಿ 55 ಲಕ್ಷ ರೂಪಾಯಿ ಕಳ್ಳತನ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಾರಾಜ್ಯದ ಕಳ್ಳರನ್ನ ಬಂಧಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪೇರೇಂದ್ರ ಬಳಿಯ ಮಾರತ್ಹಳ್ಳಿ ಮೂಲದ ವೆಂಕಟೇಶ್ವರ ರಾವ್ ಎಂಬುವರಿಗೆ ಸೇರಿದ ಸುಮಾರು 55 ಲಕ್ಷ ಹಣ ಕಳವು ಮಾಡಿದ 4 ಕಳ್ಳರನ್ನ ಬಂಧಿಸಲಾಗಿದೆ. ಕಳ್ಳತನ ನಡೆದು 14 ದಿನಗಳಲ್ಲಿ ಮಧ್ಯಪ್ರದೇಶದ ಮನವಾರ್ ಮೂಲದ ಒಂದೇ ಕುಟುಂಬದ 4ರನ್ನ ಬಂಧಿಸಿರುವ ಕುರಿತು ಎಸ್ಪಿ ಕುಶಾಲ್ ಚೌಕ್ಸೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಪಿಡಿಒ ಕುರ್ಚಿ ಮೇಲೆ ಬೀದಿ ಶ್ವಾನವೊಂದು ಮಲಗಿರುವ ಘಟನೆ ಬೀದರ್ ಜಿಲ್ಲೆ ಔರಾದ ತಾಲೂಕಿನ ಏಕಾಂಬ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ನಡೆದಿದೆ. ಈ ಘಟನೆ ಬೆಳಕಿಗೆ ಬಂದ ಹಿನ್ನೆಲೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದ್ದು ಸಿಬ್ಬಂದಿ ಹಾಜರಿ ಹಾಕಿ ಕೆಲಸಕ್ಕೆ ಚಕ್ಕರ್ ಹಾಕ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಗ್ರಾಮ ಪಂಚಾಯತ್ನಲ್ಲಿ ಸಿಬ್ಬಂದಿಗಳು ಇರದೇ ಇರುವ ಕಾರಣ ನಾಯಿಗಳು ಅಧಿಕಾರ ನಡೆಸ್ತಾ ಇದೆ. ಯಾರೇ ಬಡ ಜನ ಬಂದರೂ ಅವರ ಕೆಲಸ ಕಾರ್ಯಗಳಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ತೋರ್ತಾ ಇರುವ ಸಿಬ್ಬಂದಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಸ್ಥಳೀಯ ನಿವಾಸಿ ಲಕ್ಷ್ಮಣ್ ವಿಡಿಯೋ ಮಾಡಿ ಅಸಮಾಧಾನ ಹೊರಹಾಕಿದ್ದಾರೆ. ಚಿತ್ರದುರ್ಗದಲ್ಲಿ ಸಂಭವಿಸಿದ ಬಸ್ ದುರಂತದ ಭೀಕರತೆಯ ಕುರಿತು ಗಾಯಾಳು ಕಿರಣ್ ಪಾಲ್ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಕುಟುಂಬ ಸಮೇತ ಗೋಕರ್ಣಕ್ಕೆ ಟ್ರಿಪ್ ಹೊರಟಿದ್ವಿ. ಇದೇ ಸಂದರ್ಭದಲ್ಲಿ ಮಧ್ಯರಾತ್ರಿ ಗಾಢ ನಿದ್ರೆಯಲ್ಲಿದ್ವಿ. ಇದಕ್ಕಿದ್ದ ಹಾಗೆ ಬಸ್ ಪಲ್ಟಿ ಆಯಿತು. ಎದ್ದು ನೋಡಿದ್ರೆ ಹೊಗೆ ಹಾಗೂ ಬೆಂಕಿ ಆವರಿಸಿತ್ತು ಅಂತ ಭೀಕರತೆಯನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಕಿರಣ್ ಪಾಲ್ ಗ್ಯಾರಂಟಿ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ. At 3 o'clock, I don't know exactly, but what I found out was a truck from the opposite lane came towards our lane. So we crashed. The truck crashed. Then it happened. So the truck, our bus got crashed and it started burning. Everyone was in a deep sleep at that time. So when the fire just came to light, so I climbed up and jumped out. You jumped from window? Yeah. You broken window or it was already broken. Where are you going actually? Gokarna. For what reason? Vacation. Where are you from actually? Where are you from? Bangalore. What you are doing? Studying or working? So at 3 o'clock,
I don't know exactly, but what I found out was a truck from the opposite lane came towards our lane. So we crashed. The truck crashed. Then it happened. So the truck, our bus got crashed. ಚಿತ್ರದುರ್ಗದ ಬಳಿ ನಡೆದ ಭೀಕರ ಬಸ್ ದುರಂತಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದು, ಘೋರ ದುರಂತ ಕೇಳಿ ಎದೆ ನಡುಗಿತು. ಪ್ರಯಾಣಿಕರು ಈ ರೀತಿ ಕೊನೆಗೊಂಡಿರುವುದು ವಿಷಾದನೀಯ. ಅಪಘಾತದ ಬಗ್ಗೆ ಸೂಕ್ತ ತನಿಖೆ ನಡೆಸಲಾಗುವುದು ಅಂತ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಭೀಕರ ಬಸ್ ದುರಂತ ಪ್ರಕರಣ ಸಂಬಂಧ ಚಿತ್ರದುರ್ಗ ಎಸ್ಪಿ ರಂಜಿತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೀಬರ್ಡ್ ಬಸ್ನಲ್ಲಿ ಒಟ್ಟು 5 ಮೃತದೇಹಗಳು ಸಿಕ್ಕಿವೆ. ಲಾರಿಯಲ್ಲಿ ಒಬ್ಬರ ಮೃತದೇಹ ಪತ್ತೆಯಾಗಿದೆ. ಅಪಘಾತದಲ್ಲಿ ಲಾರಿ ಡ್ರೈವರ್ ಮೃತಪಟ್ಟಿದ್ದು, ಸ್ಲೀಪರ್ ಬಸ್ನಲ್ಲಿ ಟ್ರಿಪ್ಗೆ ಹೊರಟಿದ್ದ ಬಿಂದು, ಆಕೆಯ ಮಗು ಗ್ರಿಯಾ, ಮಾನಸ, ನವ್ಯ, ರಶ್ಮಿ ಸಜೀವ ದಹನವಾಗಿದ್ದಾರೆ. ಮೃತದೇಹಗಳನ್ನು ಕುಟುಂಬಸ್ಥರು ಗುರುತಿಸಿದ್ದಾರೆ ಅಂತ ಎಸ್ಪಿ ರಂಜಿತ್ ಹೇಳಿದರು. ಮೃತದೇಹಗಳು ನಮಗೆ ಬಸ್ಸಿನಿಂದ ರಿಕವರಿ ಆಗಿದೆ ಮತ್ತು ಒಂದು ಮೃತದೇಹ ಲಾರಿ ಡ್ರೈವರ್ದು. ಒಟ್ಟು 6 ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ತಡರಾತ್ರಿ ಚಿತ್ರದುರ್ಗದ ಜವನಗೊಂಡನಹಳ್ಳಿ ಬಳಿ ಬಸ್ ದುರಂತ ಪ್ರಕರಣ ವಿಚಾರ ತುಮಕೂರು ಜಿಲ್ಲಾ ಆರೋಗ್ಯಾಧಿಕಾರಿ ಚಂದ್ರಶೇಖರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾತ್ರಿ 3 ಗಂಟೆ ಸಮಯದಲ್ಲಿ ಬಸ್ ಬೆಂಕಿಗೆ ಆಹುತಿಯಾಗಿ ದುರಂತ ನಡೆದಿದೆ ಎಂಬ ಕುರಿತು ಜಿಲ್ಲಾಡಳಿತದಿಂದ ಮಾಹಿತಿ ಬಂದಿತ್ತು. ಮಾಹಿತಿ ಹಿನ್ನೆಲೆಯಲ್ಲಿ ಘಟನಾ ಸ್ಥಳಕ್ಕೆ 3-4 ಆಂಬ್ಯುಲೆನ್ಸ್ ಕಳುಹಿಸಲಾಗಿತ್ತು. ಶಿರಾ ಹಾಗೂ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಬಂದಿದ್ದ 9 ಮಂದಿಗೆ ಚಿಕಿತ್ಸೆ ನೀಡಲಾಗಿದೆ. ಕೆಲವರಿಗೆ 25% ಸುಟ್ಟು ಗಾಯವಾಗಿತ್ತು. ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಲಾಗಿದೆ. ಚಿಕಿತ್ಸೆ ಪಡೆದ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ತುಮಕೂರು ಜಿಲ್ಲಾ ಆರೋಗ್ಯಾಧಿಕಾರಿ ಚಂದ್ರಶೇಖರ್ ಮಾಹಿತಿ ಕೊಟ್ಟಿದ್ದಾರೆ. ಆಸ್ಪತ್ರೆ ರಾತ್ರಿ ಇಲ್ಲಿ ಅಗ್ನಿ ಅವಘಡ ಹಿರಿಯೂರು ತಾಲೂಕಿನಲ್ಲಾಗಿರೋದ್ರಿಂದ ಜಿಲ್ಲಾಡಳಿತದಿಂದ ನನಗೆ ರಾತ್ರಿ 3-3:30 ಫೋನ್ ಬರುತ್ತೆ. ಸನ್ನದ್ಧವಾಗಿರಿ, ಎಲ್ಲರೂ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ. ನಾನು ಶಿರಾ ತಾಲೂಕು ಹಾಸ್ಪಿಟ್ಲಲ್ಲಿ ಎಲ್ಲ ಡಾಕ್ಟ್ರನ್ನ ಕರೆಸಿ ಅಲ್ಲಿ ಸನ್ನದ್ಧವಾಗಿದ್ದೆ. ನಮ್ಮ ಕಡೆಯಿಂದ ಒಂದು 3-4 ಆಂಬುಲೆನ್ಸ್ ನಾನು ಸ್ಪಾಟಿಗೆ ಕಳಿಸಿದ್ದೆ. ಅಲ್ಲಿಂದ ಪೇಷಂಟ್ನ ಶಿಫ್ಟ್ ಮಾಡ್ಕೊಂಡು ಟ್ರೀಟ್ ಮಾಡಿ ಇಬ್ಬರನ್ನ ಮಾತ್ರ ನಾನು 20% ಆಗಿರೋರು ಮಾತ್ರ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದೀವಿ. ಇನ್ನೆಲ್ಲ ಸಣ್ಣ ಪುಟ್ಟ ಗಾಯಗಳನ್ನ ಅಲ್ಲೇ ಥರ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮತ್ತೆ ಅದನ್ನು ಅವ್ರನ್ನೆಲ್ಲ ವಾಪಸ್ ಕಳಿಸಿದ್ದೀವಿ. ನಮ್ಮ ಶಿರಾ ಆಸ್ಪತ್ರೆಯೆಲ್ಲ ಮಾಡಿದ್ದೀವಿ. ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದೇ ಒಂದು ಪೇಷಂಟ್ ಅಟೆಂಡ್ ಇರೋದು, ಅದನ್ನು ಸಹ ನಾನು ಬೆಂಗಳೂರಿಗೇನೆ ಕಳಿಸ್ಕೊಟ್ಟಿದ್ದೀನಿ, ವಿಕ್ಟೋರಿಯಾ ಆಸ್ಪತ್ರೆಗೆ. ಚಿತ್ರದುರ್ಗದಲ್ಲಿ ನಡೆದ ಬಸ್ ದುರಂತಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಂತಾಪ ಸೂಚಿಸಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಘಟನೆ ದೊಡ್ಡ ದುರಂತ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಮೃತರ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ಕೊಡಲಿ. ಗಾಯಾಳುಗಳಿಗೆ ರಾಜ್ಯ ಸರ್ಕಾರ ಚಿಕಿತ್ಸೆ ಕೊಡಿಸುವುದರ ಜೊತೆಗೆ ಇಂತಹ ಘಟನೆಗಳು ಮುಂದೆ ಸಂಭವಿಸಬಾರದು. ಹಾಗಾಗಿ ಸರ್ಕಾರ ಸಂಪೂರ್ಣ ತನಿಖೆ ನಡೆಸಬೇಕು ಅಂತ ಬೆಂಗಳೂರಿನಲ್ಲಿ ಬಿವೈ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಚಿತ್ರದುರ್ಗ ಸಮೀಪ ಬಸ್ ದುರಂತದಲ್ಲಿ 10ಕ್ಕೂ ಹೆಚ್ಚು ಜನ ಹಸುನಿಗಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ ಆಗಿರುವುದು. ನಾನು ಭಗವಂತನ ಪ್ರಾರ್ಥನೆ ಮಾಡುತ್ತೇನೆ, ಯಾರು ಮರಣ ಹೊಂದಿದ್ದಾರೆ ಭಗವಂತ ಬಿಡ್ತಕ್ಕಂಥ ಶಕ್ತಿ ಕುಟುಂಬದ ವರ್ಗದವರಿಗೆ ದಯಪಾಲಿಸಲಿ. ಮತ್ತೆ ರಾಜ್ಯ ಸರ್ಕಾರವು ಕೂಡ ಯಾರು ಉಳಿದಂತ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಸರಿಯಾದ ರೀತಿ ಒಂದು ಚಿಕಿತ್ಸೆ ಕೊಡುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನಿಸಬೇಕು ಅಂತ ಸಂದರ್ಭ. ಈಗ ರಾಜ್ಯ ಸರ್ಕಾರ ಸಹಜವಾಗಿ ಚಿತ್ರದುರ್ಗದ ಬಳಿ ನಡೆದ ಭೀಕರ ಬಸ್ ದುರಂತ ಪ್ರಕರಣ ಸಂಬಂಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಈ ದುರಂತ ಸಂಭವಿಸಿದೆ ಅಂತ ತನಿಖೆ ಆಗಲಿದೆ. ಈ ಹಿಂದೆ ಕೂಡ ಈ ರೀತಿಯ ದುರಂತಗಳಾಗಿದೆ. ಆಗ ಬಸ್ಗಳಲ್ಲಿ ಎಮರ್ಜೆನ್ಸಿ ಡೋರ್ ಇರಲಿಲ್ಲ. ಈಗ ಎಲ್ಲಾ ಬಸ್ಗೂ ಎಮರ್ಜೆನ್ಸಿ ಡೋರ್ ಇಡಲಾಗಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಬಸ್ ದುರಂತ ಇದು ಸೀ ಬರ್ಡ್ ಅಂತ ಒಂದು ಬಸ್ಸು, ಲಕ್ಸುರಿ ಬಸ್ಸು. ಅದು ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಹತ್ರ ಬರುತ್ತೆ. ಅಲ್ಲಿ ಆಪೋಸಿಟ್ಟು ಲಾರಿ ಬರ್ತಾ ಇದೆ. ಲಾರಿ ಯೂಶಲ್ ಆಗಿ ಹೈವೇಸಲ್ಲಿ ಕನಿಷ್ಠ 10 ಅಡಿ ಮೀಡಿಯನ್ ಇದ್ದೇ ಇರುತ್ತೆ. ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಿದೆ. ಅದು ರ್ಯಾಶ್ ಡ್ರೈವಿಂಗ್ ಇರಬೇಕು.
ಅಥವಾ ನಿದ್ರೆ ಇರಬೇಕು, ಎರಡರಲ್ಲೊಂದು. ಅದಕ್ಕೆ ನಮ್ಮ ಕಮಿಷನರು ಯೋಗೇಶು, ಅಡಿಷನಲ್ ಕಮಿಷನರು ಓಂಕಾರೇಶ್ವರವರು ಇಬ್ಬರು ಬೆಳಿಗ್ಗೆನೇ ಹೋಗ್ತೀನಿ ಅಂದರೆ ಈಗ ತಲುಪಿರ್ಬೋದು. ತಲುಪಿದ ಮೇಲೆ ಯಾವ ಕಾರಣಕ್ಕೆ ಬಸ್ಸು ಅಲ್ಲಿ ಬೆಂಕಿ ಹತ್ಕೊಳ್ತು ಅನ್ನೋದು ಗೊತ್ತಾಗುತ್ತೆ. ಹೊಡೆದಾಗ ಏನಾಗಿರುತ್ತೆ, ಬೆಳಿಗ್ಗೆ ಮಾಹಿತಿ ಪ್ರಕಾರ 11 ಅಂತಿತ್ತು. ಡೀಸೆಲ್ ಟ್ಯಾಂಕ್ಗೆ ಹೊಡೆದಾಗ ಸಹಜವಾಗಿ ಬೆಂಕಿ ಹತ್ತಿರ್ಬೋದು. ಆದರೂ ಕೂಡ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ನಾವಂತೂ ನಮ್ಮ ಇಲಾಖೆ ಮನೆ ಒಂದು ಬಸ್ ದುರಂತ ಆಯ್ತಲ್ಲ, ಅದಾದಮೇಲೆ ಭಾಳ ಸ್ಟ್ರಿಕ್ಟಾಗಿ ಬಸ್ಸಲ್ಲಿ ಸ್ಫೋಟಕ ವಸ್ತುಗಳಿರ್ಬೋದು ಅಥವಾ ಅವರ ಯಾರು ಪ್ರಯಾಣಿಕರು ಇರ್ತಾರೆ ಅವ್ರ ಲಗೇಜ್ ಬಿಟ್ಟು ಬೇರೆ ಯಾವುದು ಕೂಡ ಹಾಕಬಾರ್ದು ಅಂತ ಭಾಳ ಕಟ್ಟುನಿಟ್ಟಾಗಿ ಎಲ್ಲ ಮಾಡ್ತಾಯಿದ್ದೀವಿ. ಹಿಂದೆ ಒಂದು ದುರಂತ ಆಗಿತ್ತು, ನಿಮ್ಗೆ ಜ್ಞಾಪಕ ಇರಬೇಕು. 2013 ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಜಬಾಲ್ ಟ್ರಾವೆಲ್ಸು ಇದ್ರ ಹತ್ರ ಹೈದರಾಬಾದ್. ಚಿತ್ರದುರ್ಗ ಬಸ್ ದುರಂತಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದು, ಮೃತ ಕುಟುಂಬಸ್ಥರಿಗೆ ದೇವರು ದುಃಖ ಭರಿಸುವ ಶಕ್ತಿ ಕೊಡಲಿ, ಜಿಲ್ಲಾಡಳಿತದ ಜೊತೆಗೆ ಪರಿಹಾರ ನೀಡೋ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ದಟ್ಟವಾದ ಮಂಜು ಆವರಿಸಿದ್ದು, ರಸ್ತೆಯಲ್ಲಿ ವಾಹನಗಳು ಕಾಣದಷ್ಟು ಮಂಜು ಕವಿದಿದೆ. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಂಜಿನಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಹೆಡ್ಲೈಟ್ ಇಂಡಿಕೇಟರ್ ಲೈಟ್ ಆನ್ ಮಾಡಿದ್ರು ರಸ್ತೆ ಕಾಣದಷ್ಟು ಮಂಜು ಆವರಿಸಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಬಾಸೂರು ಕಾವಲ್ನ ಕೃಷ್ಣ ಮೃಗಗಳ ಮೀಸಲು ಸಂರಕ್ಷಿತ ಪ್ರದೇಶದ ಪಕ್ಕದ ಗದ್ದೆಯಲ್ಲಿ 3 ಕೃಷ್ಣ ಮೃಗಗಳ ಹತ್ಯೆ ಪ್ರಕರಣ ನಡೆದಿತ್ತು. ಮಂಗಳವಾರ 3 ಕೃಷ್ಣ ಮೃಗಗಳ ಗುಂಡು ಹೊಡೆದು ಹತ್ಯೆ ಮಾಡಲಾಗಿತ್ತು. ಈ ಬೆನ್ನಲ್ಲೇ ಅಂದೇ ರಾತ್ರಿ ಅಧಿಕಾರಿಗಳ ಜೊತೆ ಸಚಿವ ಈಶ್ವರ್ ಖಂಡ್ರೆ ವಿಡಿಯೋ ಸಂವಾದ ನಡೆಸಿದ್ರು. ಅದೇ ದಿನ ಸಂಜೆ ಸ್ಥಳ ಪರಿಶೀಲನೆಗೆ ಅಧಿಕಾರಿಗಳನ್ನು ಕಳುಹಿಸಿರುವುದಾಗಿ ಆರ್ಎಫ್ಒ ಅಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ರು. ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಯತ್ನ ಆರೋಪ ಕೇಳಿ ಬಂದಿತ್ತು. ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಈ ಹಿನ್ನೆಲೆಯಲ್ಲಿ 7 ದಿನಗಳ ಒಳಗೆ ವರದಿ ನೀಡುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕೋಳಿ ಫಾರ್ಮ್ಗೆ ನುಗ್ಗಿ ಗ್ರಾಮಸ್ಥರು ಕೋಳಿ ಮತ್ತು ಮೊಟ್ಟೆ ಹೊತ್ತೊಯ್ದ ಘಟನೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಉಣಚಗೇರಿ ಗ್ರಾಮದಲ್ಲಿ ನಡೆದಿದೆ. ಕೋಳಿ ಫಾರ್ಮ್ನಿಂದ ಕೆಟ್ಟ ದುರ್ವಾಸನೆ ಬರ್ತಿದೆ ಅಂಥೇಳಿ ಏಕಾಏಕಿ ಕೋಳಿ ಫಾರ್ಮ್ಗೆ ನುಗ್ಗಿ ಕೋಳಿ ಹಾಗೂ ಮೊಟ್ಟೆ ಹೊತ್ತೊಯ್ದು ಆಕ್ರೋಶವನ್ನು ಹೊರಹಾಕಿದ್ರು. ದುರ್ವಾಸನೆಯಿಂದ ರೋಗ ಬರ್ತಾ ಇದೆ, ಹೀಗಾಗಿ ಕೋಳಿ ಫಾರ್ಮ್ ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಟ ದರ್ಶನ್ ಪತ್ನಿಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದವರಿಗೆ ಈಗ ನಡುಕ ಶುರುವಾಗಿದೆ. ಬ್ಯಾಡ್ ಕಮೆಂಟ್ ಮಾಡಿದವರ ವಿರುದ್ಧ ವಿಜಯಲಕ್ಷ್ಮಿ ದೂರು ಕೊಟ್ಟ ಬೆನ್ನಲ್ಲೇ ಸೈಬರ್ ಕ್ರೈಂ ಪೊಲೀಸರು ಪ್ರಕರಣದ ತನಿಖೆ ಚುರುಕುಗೊಳಿಸಿದ್ದಾರೆ. ಇನ್ನು ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿದ ಕಿಡಿಗೇಡಿಗಳು ತಮ್ಮ ಇನ್ಸ್ಟಾ ಖಾತೆ ಡಿಲೀಟ್ ಮಾಡಿದ್ದಾರೆ. ಪೊಲೀಸರ ಪರಿಶೀಲನೆ ಸಂದರ್ಭದಲ್ಲಿ ಬಹುತೇಕ ಅಕೌಂಟ್ಗಳು ಡಿಲೀಟ್ ಆಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು, ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕೂಡ ಮಾರ್ಕ್ ಸಿನಿಮಾ ಅದ್ದೂರಿಯಾಗಿ ತೆರೆಕಂಡಿದೆ. ನಗರದ ಮಲ್ಲಿಕಾರ್ಜುನ್ ಟಾಕೀಸ್ ಹಾಗೂ ಭಾರತ್ ಸಿನಿಮಾಸ್ನಲ್ಲಿ ಬೆಳಗ್ಗೆ 6:30ಕ್ಕೆ ತೆರೆಕಂಡ ಮಾರ್ಕ್ ಸಿನಿಮಾ ಭಾರತ್ ಸಿನಿಮಾಸ್ 1ರಲ್ಲೇ ಇಂದು 10ಕ್ಕೂ ಹೆಚ್ಚು ಪ್ರದರ್ಶನಗೊಳಿಸಲಾಗಿದೆ. ಥಿಯೇಟರ್ ಮುಂದೆ ಕಿಚ್ಚ ಸುದೀಪ್ ಕಟ್ಔಟ್ಸ್ ಮತ್ತು ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದು, ತೆರೆ ಮೇಲೆ ಸುದೀಪ್ ಬರ್ತಾ ಇದ್ದಂತೆ ಕುಣಿದು ಕುಪ್ಪಳಿಸಿದ ಅಭಿಮಾನಿಗಳು ಸ್ಕ್ರೀನ್ ಮುಂದೆಯೇ ಕಿಚ್ಚನ ಫೋಟೋ ಇರುವ ಬಾವುಟ ಹಿಡಿದು ಪೇಪರ್ ಬ್ಲಾಸ್ಟ್ ಸಿಡಿಸಿ ಸಂಭ್ರಮಿಸಿದರು. ಎಲ್ಲರೂ ಬಂದು ಎಲ್ಲರೂ ನೋಡಿ ಎಲ್ಲ ಇದ್ ಮಾಡಿ ಅಂತ ಕೇಳ್ಕೊಂಡು 100 ಡೇಸ್ ಪಕ್ಕ. ಯಾರು ಹೇಳಿದ್ದು ನಮ್ ಬಾಸ್ಗೆ ಕ್ರೇಜ್ ಇಲ್ಲ ಅಂತ? ಕ್ರೇಜ್ ಕಾ ಬಾಪ್ ನಮ್ ಬಾಸು ಇಡೀ ದೇಶದಲ್ಲಿ ಇಬ್ರೇ ಕಿಂಗ್ ಇರೋದು, ಒಂದು ಕಿಂಗ್ ಕಿಚ್ಚ, ಇನ್ನೊಂದು ಕಿಂಗ್ ಕೊಹ್ಲಿ ಅಷ್ಟೇ. ಸೂಪರ್ ಡೈಲಾಗ್ ಅದಕ್ಕಂದ್ರೆ ಮೂವಿ ಮಾತ್ರ ಬಾಸ್ ನೆಕ್ಸ್ಟ್ ಲೆವೆಲ್. ಕಮ್ಮಡಿ ಅಂತಾರಲ್ಲ ಲಾಸ್ಟ್ಗೆ ಜೈ ಕಿಚ್ಚ ಬಾಸ್ ಮಸ್ತ್ ಐತೆ, ಯಾವನು ಮಾತಾಡಂಗಿಲ್ಲ ಕರ್ನಾಟಕದಲ್ಲಿ ಕಿಂಗ್. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪಿಗೆ
ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ಅದ್ಧೂರಿಯಾಗಿ ತೆರೆ ಕಂಡಿದೆ. ಜಿಲ್ಲೆಯ ಮಾಗಡಿ ಚನ್ನಪಟ್ಟಣದಲ್ಲಿ ಮೊದಲ ಶೋಗಳು ಬೆಳಗ್ಗೆ 7:30ಕ್ಕೆ ಪ್ರಾರಂಭವಾಗಿದ್ದು, ನೆಚ್ಚಿನ ನಾಯಕನಿಗೆ ಕಟೌಟ್ ಕಟ್ಟಿ ಥಿಯೇಟರ್ ಅನ್ನು ಅಭಿಮಾನಿಗಳು ಶೃಂಗಾರಗೊಳಿಸಿದ್ದಾರೆ. ಚನ್ನಪಟ್ಟಣದ ಶಿವಾನಂದ ಥಿಯೇಟರ್ ಹೌಸ್ಫುಲ್ ಆಗಿದ್ದು, ಸ್ಕ್ರೀನ್ ಮುಂಭಾಗ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಚಿತ್ರದುರ್ಗದ ಬಳಿ ಬಸ್ ದುರಂತ ವಿಚಾರಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ. ಈ ದುರಂತ ಬಹಳ ದುಃಖ ತಂದಿದೆ. ಈ ರೀತಿ ಅನೇಕ ಬೆಂಕಿ ದುರಂತಗಳು ಆಗ್ತಾ ಇದೆ. ಅಮಾಯಕರ ಸಜೀವ ದಹನ ಆಗ್ತಿರೋದು ದುಃಖದ ಸಂಗತಿ. ಇದ್ರ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಸುಡ್ತಾ ಇವೆ ಅನ್ನುವಂಥದ್ದು ಇವತ್ತು ಪೂರ್ತಿ ಇವತ್ತು ಅದನ್ನು ತನಿಖೆ ಆಗಬೇಕು. ಯಾಕಂದರೆ ಭಾಳ ಕಡೆ ಇಂಥ ಘಟನೆಗಳಾಗ್ತಾ ಇವೆ. ಕಾರುಗಳು ಸುಡ್ತಾ ಇವೆ, ಜೀವನ ದಹನ ಆಗ್ತಾ ಇದ್ದಾರೆ. ಇವತ್ತು ಬಸ್ಸುಗಳು ಜೀವನ ದಹನ ಆಗ್ತಾ ಇದ್ದಾರೆ. ಅನೇಕ ಕಡೆ ಇಂಥ ಏನು ಘಟನೆಗಳು ನಡೀತಾ ಇದ್ದಾವೆ. ಇದರ ಮೇಲೆ ಸಾರಿಗೆ ಇಲಾಖೆದವರು ಎಲ್ಲ ವಾಹನಗಳನ್ನು ಪರೀಕ್ಷೆ ಮಾಡಿ ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದೆ, ಏನು ಯಾವ ತಂತ್ರಜ್ಞಾನದಿಂದ ವಿಫಲ ಆಗಿ ಬೆಂಕಿ ಹತ್ತುವಂಥ ಕಾರಣಗಳೇನಿವೆ ಅದನ್ನು ತನಿಖೆ ಮಾಡಿ ಅದನ್ನು ಸೂಕ್ತವಾಗಿ ಮುಂಜಾಗ್ರತಾ ಕ್ರಮ ಏನಂತ ತೆಗೆದುಕೊಳ್ಬೇಕು ಮತ್ತು ಯಾವ ಇನ್ನೂ ಡೇಂಜರ್ ಇದರಲ್ಲಿದೆ ಅಂಥ ಬಸ್ಸುಗಳ ಒಂದು ಲೈಸೆನ್ಸನ್ನು ರದ್ದು ಮಾಡಬೇಕು. ಇಲ್ಲಾಂದರೆ ಅಮಾಯಕ ಜನ ಇವತ್ತು ಜೀವಂತ ದಹನ ಆಗುವುದು ಭಾಳ ಅತ್ಯಂತ ನೋವಿನ ಸಂಗತಿ. ಹುಬ್ಬಳ್ಳಿಯಲ್ಲಿ ನಡೆದ ಮರ್ಯಾದೆ ಹತ್ಯೆ ಪ್ರಕರಣ ಹಿನ್ನೆಲೆ ಮಾಜಿ ಸಚಿವ ಹಾಗೂ ಬಿಜೆಪಿ ಮುಖಂಡ ರಮೇಶ್ ಜಾರಕಿಹೊಳಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು. ಘಟನೆ ಕುರಿತು ಮಾಹಿತಿ ಕಲೆ ಹಾಕಿದ ಶಾಸಕ ರಮೇಶ್ ಜಾರಕಿಹೊಳಿ ಗಾಯಾಳುಗಳ ಕುಟುಂಬಕ್ಕೆ ಧೈರ್ಯ ತುಂಬಿ ಅಗತ್ಯ ಸಹಾಯದ ಭರವಸೆ ಕೊಟ್ಟರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಇಂತಹ ಕರಾಳ ಘಟನೆ ದಲಿತರ ಮೇಲೆ ಆಗಿದೆ. ಕುಟುಂಬಸ್ಥರು ಬೇಗ ಗುಣಮುಖವಾಗಲಿ ಹಾಗೂ ಪೊಲೀಸ್ ಇಲಾಖೆ ಸಹಾಯದಿಂದ ವಿವೇಕಾನಂದ ಕುಟುಂಬ ಬದುಕುಳಿದಿದೆ. ಆದರೆ ಜಿಲ್ಲಾಡಳಿತ ಬಗ್ಗೆ ಸಾಕಷ್ಟು ದೂರು ಕೇಳಿ ಬಂದಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಲು ನಾನು ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತರ್ತೀನಿ. ವಿಚಾರದಲ್ಲಿ ರಾಜಕೀಯ ಬೇಡ, ಗಾಯಗೊಂಡಿರುವ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿದರು. ಮುರುಗೇಶ್ ಬರ್ರಿ ಒಳಗೆ ಬಂದಿದ್ದು ನಮ್ಗೆ ಅತಿ ಇದಾಗೈತಿ. ಇಲ್ಲಿ ಸಂಪೂರ್ಣ ಜಿಲ್ಲಾ ಆಡಳಿತ ನಮ್ಮ ವಿರೋಧ ಐತಿ. ತಾಲೂಕು ಅವ್ರನ್ನೆಲ್ಲ ಕರೀಬಾರ್ದು. ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗೆ ನಾನಾಗ್ಲಿ ರಾಜ್ಯದ ಜನತೆಯಾಗ್ಲಿ ಆಸಕ್ತಿ ಹೊಂದಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದರು. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ರಚನೆಯಾಗಿ ಈಗಾಗಲೇ 3 ವರ್ಷ ಕಳೆದಿದೆ. ಪ್ರಪಂಚದಲ್ಲಿ ಸಿದ್ದರಾಮಯ್ಯರಂತಹ ಆರ್ಥಿಕ ತಜ್ಞನನ್ನ ನಾವು ನೋಡೇ ಇಲ್ಲ. ಅಮೆರಿಕ ಆರ್ಥಿಕ ಸಂಕಷ್ಟದಲ್ಲಿದೆ. ಸಿದ್ದರಾಮಯ್ಯ ಟ್ರಂಪ್ಗೆ ಹೋಗಿ ಸಲಹೆ ಕೊಡ್ಲಿ ಅಂತ ಸಿದ್ದರಾಮಯ್ಯ ವಿರುದ್ಧ ವ್ಯಂಗ್ಯವಾಡಿದರು. ಬಳ್ಳಾರಿಯ ಜಮೀನುಗಳಲ್ಲಿ ಗ್ರಾವೆಲ್ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಸಿರುಗುಪ್ಪ ತಾಲೂಕಿನ ಮುದೇನೂರು ಕ್ರಾಸ್ ಬಳಿ ಟನ್ಗಟ್ಟಲೆ ಗ್ರಾವೆಲ್ ಸಾಗಾಣೆ ಆಗ್ತಾ ಇದ್ದು, ಗಣಿ ಇಲಾಖೆ ಪೊಲೀಸರೇ ಸಾಥ್ ಕೊಡ್ತಾ ಇದ್ದಾರೆ ಈ ಒಂದು ಅಕ್ರಮಕ್ಕೆ ಅಂತ ಹೇಳಿ ಅವಮಾನ ಬಂದಿದೆ. ಪ್ರಭಾವಿಗಳ ಹೆಸರು ಹೇಳಿ ನಿಯಮಗಳನ್ನ ಗಾಳಿಗೆ ತೂರಿ ಖದೀಮರು ಅಕ್ರಮ ಗ್ರಾವೆಲ್ ಸಾಗಾಟ ಮಾಡ್ತಾ ಇದ್ದಾರೆ ಸ್ಥಳೀಯರು ಆರೋಪಿಸಿದ್ದಾರೆ.
ಜಮೀನಿನಲ್ಲಿದ್ದ ಟ್ರಾನ್ಸ್ಫಾರ್ಮರ್ಗೆ ಬೆಂಕಿಯ ಕಿಡಿಬಿದ್ದು ಮೆಕ್ಕೆಜೋಳದ ರಾಶಿ ಸುಟ್ಟು ಭಸ್ಮವಾಗಿದೆ. ಹಾವೇರಿ ತಾಲೂಕಿನ ಕಂಚಾರಗಟ್ಟಿ ಗ್ರಾಮದ ಬಳಿ ಅವಘಡ ಸಂಭವಿಸಿದ್ದು, ಶೇಖಪ್ಪ ಕಾಗಿನೆಲೆ ಎಂಬ ರೈತನಿಗೆ ಸೇರಿದ ಮೆಕ್ಕೆಜೋಳದ ರಾಶಿ ಬೆಂಕಿಗೆ ಆಹುತಿಯಾಗಿದೆ. ಸುಮಾರು 4 ಲಕ್ಷ ಮೌಲ್ಯದ ಬೆಳೆ ಸುಟ್ಟು ಭಸ್ಮವಾಗಿದ್ದು, ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದರು. ಪ್ರಕರಣ ಸಂಬಂಧ ಗುತ್ತಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಶಿ ಮಾಡಲು ಸಿದ್ಧವಾಗಿದ್ದ ರಾಗಿ ಮೆದೆಗೆ ಬೆಂಕಿ ಆಹುತಿಯಾಗಿರುವ ಘಟನೆ ರಾಮನಗರ ತಾಲೂಕಿನ ಜೈಪುರ ಗ್ರಾಮದಲ್ಲಿ ನಡೆದಿದೆ. ಪುಟ್ಟಸ್ವಾಮಯ್ಯ ಹಾಗೂ ಪೂಜಾರಿ ಚಿಕ್ಕಣ್ಣ ಎಂಬುವರಿಗೆ ಸೇರಿದ್ದ ರಾಗಿಗೆ ದುಷ್ಕರ್ಮಿಗಳು ಬೇಕಂತಲೇ ಬೆಂಕಿ ಹಚ್ಚಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದು, ಕಷ್ಟಪಟ್ಟು ಬೆಳೆದಿದ್ದ ರಾಗಿ ಬೆಳೆ ಅಗ್ನಿಗೆ ಆಹುತಿಯಾಗಿದೆ. ಪರಿಣಾಮ ರೈತರು ಕಂಗಾಲಾಗಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಅವೇರಹಳ್ಳಿ ಗ್ರಾಮದಲ್ಲಿ ಚಿಕ್ಕರಸಿಕೆರೆ ಬಸಪ್ಪನ ಪವಾಡವಾಗಿದೆ. ಅವೇರಹಳ್ಳಿ ಗ್ರಾಮದ ಪುರಾತನ ಮಾಯಮ್ಮ ದೇಗುಲ ಸ್ಥಳಾಂತರ ಸಂಬಂಧ ಸಮಸ್ಯೆ ಉಂಟಾಗಿತ್ತು. ಗ್ರಾಮಸ್ಥರು ಸಮಸ್ಯೆ ಬಗೆಹರಿಸಲಿ ಅಂತ ಚಿಕ್ಕರಸಿಕೆರೆ ಬಸಪ್ಪನ ಮೊರೆ ಹೋಗ್ತಾ ಇದ್ರು. ಊರಿನ ಜನ ಪೂಜೆ ಸಲ್ಲಿಸಿದ ಬಳಿಕ ದೇವರ ಬಸಪ್ಪ ಕಾಡುದಾರಿಯಲ್ಲಿ ಮಾಯಮ್ಮ ದೇಗುಲ ನಿರ್ಮಾಣಕ್ಕೆ ಜಾಗ ಗುರುತಿಸಿಕೊಡ್ತು. ಚಿಕ್ಕರಸಿಕೆರೆ ದೇವರ ಬಸಪ್ಪನ ಪವಾಡಕ್ಕೆ ತಲೆದೂಗಿದ ಗ್ರಾಮಸ್ಥರು ದೇಗುಲ ನಿರ್ಮಾಣಕ್ಕೆ ಒಪ್ಪಿಕೊಂಡರು. ಸಾಕರೆ ಕಾಯಿಲೆ ಏನು ಮಾಡಲ್ಲ. ರೋಡ್ ಸೈಡ್ ಯಾರು ಹೇಳ್ಬಿಡಿ ಅದೆಲ್ಲ ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅದ್ಧೂರಿ ಬ್ರಹ್ಮ ರಥೋತ್ಸವ ನಡೆಯಿತು. ಷಷ್ಠಿ ಹಿನ್ನೆಲೆ ಘಾಟಿ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಭೇಟಿ ನೀಡಿದ್ದು, ಸುಬ್ರಹ್ಮಣ್ಯನ ದರ್ಶನ ಪಡೆದು ಬ್ರಹ್ಮ ರಥೋತ್ಸವವನ್ನ ಕಣ್ತುಂಬಿಕೊಂಡರು. ಇಂದು ಎಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಸಕ್ಕರೆ ನಾಡು ಮಂಡ್ಯದ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಚರ್ಚ್ಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಕ್ಯಾರೋಲ್ ಗಾಯನದ ಮೂಲಕ ಪ್ರಾರ್ಥನೆ ಸಲ್ಲಿಸಿ ಕ್ರೈಸ್ತ ಜನನವನ್ನ ಸ್ಮರಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಬಳಿಕ ಫಾದರ್ ನಾಡಿನ ಜನತೆಗೆ ಶುಭ ಕೋರಿದ್ದಾರೆ. ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಹುಬ್ಬಳ್ಳಿಯ ಚರ್ಚ್ಗಳಿಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಹಾಗೆಯೇ ಚರ್ಚ್ನಲ್ಲಿ ನಡೆದ ಪ್ರಾರ್ಥನೆಯಲ್ಲಿ ಭಾಗವಹಿಸಿದರು. ಈ ವೇಳೆ ಚರ್ಚ್ನ ಫಾದರ್ ಸೇರಿ ಆಡಳಿತ ಮಂಡಳಿಯವರು ಶಶಿಕುಮಾರ್ ಅವರನ್ನು ಸನ್ಮಾನಿಸಿ ಗೌರವ ವ್ಯಕ್ತಪಡಿಸಿದರು. ನಾಡಿನಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಶಿವಮೊಗ್ಗದಲ್ಲಿ ಕ್ರಿಶ್ಚಿಯನ್ ಸಮುದಾಯದವರು ಅದ್ಧೂರಿಯಾಗಿ ಕ್ರಿಸ್ಮಸ್ ಆಚರಣೆ ಮಾಡಿದರು. ಏಷ್ಯಾದ 2ನೇ ಅತಿ ದೊಡ್ಡ ಸೇಕ್ರೆಡ್ ಹಾರ್ಟ್ ಚರ್ಚ್ನಲ್ಲಿ ಕ್ರಿಶ್ಚಿಯನ್ನರು ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭ ಕೋರಿಕೊಂಡರು.